ತಮ್ಮೆಲ್ಲರಿಗೂ ಆಗಲ್ಲ. ಎಸ್ ಮಾಸ್ಟರ್ಸ್, ನಿನ್ನೆ ಆ ಅಸೆನ್ಷನ್ ಪಾಯಿಂಟ್ ಹೇಳುವಾಗ ಯಾರಿಗೂ ಕರ್ಮ ಇಲ್ಲ, ಎಲ್ಲರೂ ಕರ್ಮದಿಂದ ಮುಕ್ತ ಆಗಿದ್ದೀರಿ ಅಂತ. ಕೆಲವರಲ್ಲಿ ಅದು ಹೇಗೆ ಅಂತ ಒಂದು ಪ್ರಶ್ನೆ. ಒಂದು ವಿಷಯ ತಿಳ್ಕೊಳ್ಳಿ, ಈಗ ನೀವು ಎಷ್ಟು ಜನ ಕುಂತಿರೋ, ಈಗ ಎಲ್ಲರೂ ಹೇಳಿದ್ರಿ ಒಂದು, ನಾವೆಲ್ಲರೂ ಒಂದು ಯಾವುದೋ ನಗರದ ಒಂದು ಸರ್ಕಲ್ ಅಲ್ಲಿ ನಾವೆಲ್ಲರೂ ನಿಂತಿದ್ದೀವಿ. ಒಂದೇನೋ ಘಟನೆ, ಒಂದೇನೋ ಒಂದು ಘಟನೆ, ಎಲ್ಲರೂ ದಿಗ್ಭ್ರಮೆ ಆಗುವಂತ ಒಂದು ಘಟನೆ, ಅದೇನೋ ಬಿಟ್ಬಿಡು. ಅದಕ್ಕೆ ನಮ್ಮ ಎಲ್ಲರಲ್ಲಿ ಯಾವ ರೀತಿಯ ಫ್ರೀಕ್ವೆನ್ಸಿ ನಿರ್ಮಾಣವಾಗುತ್ತದೆಯೋ, ಯಾವ ರೀತಿಯ ಪ್ರತಿಸ್ಪಂದನೆ ಉಂಟಾಗುತ್ತದೆಯೋ, ಅದಕ್ಕೆ ತಕ್ಕಂತಹ ಕರ್ಮವು ಅವರವರಿಗೆ ಅಂಟುತ್ತದೆ. ಈಗ ಒಂದು ಆಕ್ಸಿಡೆಂಟ್, ಯಾರೋ ಯಾರನ್ನ ಕಳ್ತನ ತಗೊಂಡ್ರು, ಏನು ಅದಕ್ಕೆ ನಾವು ಯಾವ ರೀತಿ ಆಲೋಚನೆಗಳನ್ನ ಸೃಷ್ಟಿಸ್ತೀವಿ. ನಾವು ಸೃಷ್ಟಿಸೋದಿಲ್ಲ, ಆಕ್ಚುಲಿ ಫ್ಯಾಕ್ಟ್ ಅಂದ್ರೆ ನಮ್ಮ ಫ್ರೀಕ್ವೆನ್ಸಿ ಯಾವ ಮಟ್ಟಕ್ಕೆ ಇರ್ತದೆಯೋ ಆ ಮಟ್ಟದ ಆಲೋಚನೆ. ಈಗ ಫಾರ್ ಎಕ್ಸಾಂಪಲ್ 1 ರಿಂದ 100 ಡಿಗ್ರಿ ಇದೆ ಅಂತ ತಿಳ್ಕೊಳ್ಳಿ. 1 ರಿಂದ 100 ಡಿಗ್ರಿ 100 ಕಲರ್ ಬೇರೆ ಬೇರೆ ಇದೆ, ಕಲರ್ ಅಂತ ಇಟ್ಕೊಳ್ಳೋಣ ಈಗ ಸಿಂಪಲ್. ಯಾಕಂದ್ರೆ ಪ್ರತಿಯೊಬ್ಬ ಮನುಷ್ಯನ ಆರಾ ಒಂದು ಕಲರ್, 100 ಕಲರ್ ಅಲ್ಲಿ ಇದೆ. ಇವರು ಆ 100 ಸ್ಟೇಜ್ ಅಲ್ಲಿ 100 ಜನ ಬೇರೆ ಬೇರೆ ಜನ ಇದ್ದಾರೆ. ಇವರು ಯಾವ ಸ್ಟೇಜ್ ಅಲ್ಲಿ ಇದ್ದಾರೋ ಆ ಘಟನೆಯನ್ನ ಅದೇ ಸ್ಟೇಜ್ ನಿಂದ ನೋಡ್ತಾರೆ. ಕಡಿಮೆ ಸ್ಥಾಯಿಯನ್ನ ಹೊಂದಿದವರು ಕಡಿಮೆ ಸ್ಥಾಯಿಯಲ್ಲೇ ನೋಡ್ತಾರೆ, ಉನ್ನತ ಸ್ಥಾಯಿಯನ್ನ ಹೊಂದಿದವರು ಉನ್ನತ ಸ್ಥಾಯಿಯಲ್ಲಿ. ಈ 100 ಜನರಿಗೆ ಬೇರೆ ಬೇರೆ ರೀತಿಯ ಕರ್ಮಗಳು. ಹೋಗ್ಲಿ, 101ನೇಯವರು ಅವರು ಸುಮ್ಮನೆ ವಿಟ್ನೆಸ್ ಆಗಿ ಏನಾದ್ರೂ ಬಿಟ್ರು ಅವರಲ್ಲಿ ಏನು ತರಂಗ ನಿರ್ಮಾಣ ಆಗೋದಿಲ್ಲ. ಆ 101ನೇಯವರು ಅವ್ರಿಗೆ ಯಾವುದೇ ಕರ್ಮ ಇಲ್ಲ. ಈಗ ಅರ್ಥ ಆಯ್ತಾ ಮಾಸ್ಟರ್ಸ್, ಕರ್ಮ ಹೇಗೆ ಉಂಟಾಗುತ್ತದೆ? ಸ್ವಲ್ಪ ಒಬ್ರು ಯಾರಾದ್ರೂ ಮಾತಾಡ್ರಿ ಅಂದ್ರೆ. ಈ ಮಾತು ಸರ್, ದೈನಂದಿನ ಜೀವನದಲ್ಲಿ ನಾವು ಯಾವ ಪ್ರಕಂಪನ ಸ್ಥಿತಿಗೆ ಬಂದಿದ್ದೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿದೆ ನಮ್ಗೆ ಕರ್ಮ. ಒಂದು ಘಟನೆ ಆಯ್ತಾ, ಅದಕ್ಕೆ ನಾವು ಕೆಳಗಿಳಿದು ಆ ಮಟ್ಟಕ್ಕೆ ಪ್ರತಿಕ್ರಿಯೆ ಉಂಟು ಮಾಡ್ತೀವಿ, ಆ ಮಟ್ಟದ ಕರ್ಮವನ್ನ ನಾವು ಅಟ್ರಾಕ್ಟ್ ಮಾಡ್ತೀವಿ. ಉನ್ನತ ಮಟ್ಟದ ಪ್ರಕಂಪನ ಸ್ಥಿತಿಯಲ್ಲಿದ್ವ, ಅಲ್ಲಿ ಪ್ರತಿಕ್ರಿಯೆ ಮಾಡಿದೀವ, ಆ ಮಟ್ಟದ ಪ್ರಕಂಪನೆಯನ್ನ ಕರ್ಮವನ್ನ ಅಟ್ರಾಕ್ಟ್ ಮಾಡ್ತೀವಿ. ಇಲ್ಲ ಏನಾದ್ರೂ ಬಿಟ್ರು ನನಗೆ, ನನ್ನ ಆತ್ಮಕ್ಕೆ ಅದಕ್ಕೂ ಸಂಬಂಧ ಇಲ್ಲ. ಇದೆಲ್ಲ ನಾನೇ ದೇಹ ಅನ್ಕೊಳ್ಳೋರಿಗೆ ಇದು ಗೇಮ್, ನನಗಲ್ಲ ಅಂತ ಒಂದು ಸ್ಥಿತಿಯಲ್ಲಿ ಇದ್ಬಿಟ್ರೆ ಆ ಕರ್ಮ ನಮಗೆ ಅಂಟುತ್ತ. ನೀವೇ ಇದ್ದೀರಿ ಅಂತ ತಿಳ್ಕೊಳ್ಳಿ ಮಾಸ್ಟರ್ಸ್. ಕಡಿಮೆ ಸ್ಥಾಯಿಯಲ್ಲಿ ಇದ್ದವರಿಗೆ ಏನು ಅನ್ಸುತ್ತದೆ, ಉನ್ನತ ಮಟ್ಟದವರಿಗೆ. ಕಡಿಮೆ ಸ್ಥಾಯಿಯಲ್ಲಿ ಇದ್ದವರಿಗೆ ಲೋ ಫ್ರೀಕ್ವೆನ್ಸಿ, ಒಂದು ಮರ್ಡರ್ ಆಯ್ತು, ಇವ ಒಂದ್ ಕಡೆ ಒಂದು ಪಾರ್ಟಿದವ ಅಂತಾನ, ಅವ್ನ್ ಬಿಡಬಾರ್ದು ತಗೋಬೇಕು ಅಂತ. ಇಲ್ಲ ಇನ್ನೊಂದು ಇತ್ತಂದ್ರೆ, ಹಿಂಗಾಯ್ತು, ಬರೋಬ್ಬರಿ ಆಯ್ತು ಅಂತ ಒಬ್ಬವಂತ. ಒಬ್ಬವನಿಗೆ ಅದನ್ನ ನೋಡಿ ಭಯಂಕರ ಕ್ರೋಧ, ಒಬ್ಬವನಿಗೆ ಅದನ್ನ ನೋಡಿ ಭಯಂಕರ ಮೋಹ. ಸರಿಯಾಗಾಯ್ತು ನೋಡು. ಒಬ್ಬೊಬ್ಬರಿಗೆ
ಅದರಲ್ಲಿ ಲೋಭ, ಇನ್ನೂ ಆಗ್ಬೇಕಾಗಿತ್ತು. ಈ ಲೋ ಫ್ರೀಕ್ವೆನ್ಸಿ ಇದೆಯಲ್ಲ, ಕಾಮನೆಗಳು, ಇಂಥವು ಇನ್ನೂ ಬಹಳ ಆಗ್ಬೇಕಿದು, ಒಂದಾದ್ರೆ ಸಾಲದು. ಹೊಟ್ಟೆ ಕಿಚ್ಚು, ಅವನು ತಾನು ಮಾಡ್ಬೇಕಾಗಿರ್ತೈತೆ ಆ ಕೆಲಸ, ಇನ್ನೊಬ್ರು ಮಾಡ್ತಾರೆ. ಅದಕ್ಕೆ ಅವನು ಹಂಗ್ ಮಾಡಿದವನ ಮೇಲೆ ಹೊಟ್ಟೆ ಕಿಚ್ಚು. ಹೊಟ್ಟೆ ಕಿಚ್ಚು ಯಾರ ಮೇಲೆ ಪಡ್ತಾರ? ಯಾವ ವಸ್ತುವನ್ನ ನಾವು ಬಯಸ್ತಿರ್ತೀವೋ ಆ ವಸ್ತು ಇನ್ನೊಬ್ಬರಿಗೆ ದಕ್ಕಿದ್ರೆ ಆ ದಕ್ಕಿದ ವ್ಯಕ್ತಿಯನ್ನ ಹೊಟ್ಟೆ ಕಿಚ್ಚು ಪಡ್ತೀವಿ. ಮತ್ಸರ, ಇವು ಲೋ ಫ್ರೀಕ್ವೆನ್ಸಿ. ಅದೇ ಉನ್ನತ ಫ್ರೀಕ್ವೆನ್ಸಿಯಲ್ಲಿ ಇದ್ದವರು, ಜೀರೋ ಕರ್ಮ, ಜೀರೋ ಸ್ಟೇಟಸ್ ಅಲ್ಲಿ ಬೇಡ, ಉನ್ನತ ಫ್ರೀಕ್ವೆನ್ಸಿಯಲ್ಲಿ ಇದ್ದವರು ಇದಕ್ಕೆ ಏನು ಉನ್ನತದವರು ಇಂಥ ಘಟನೆಗಳಿಗೆ ಏನು ಫ್ರೀಕ್ವೆನ್ಸಿನೇ ಕ್ರಿಯೇಟ್ ಮಾಡೋದಿಲ್ಲ. ಅವ್ರ ಕರ್ಮ ಇತ್ತು, ಆಯ್ತು. ಒಂದು ಘಟನೆಯನ್ನ ನೋಡಿ, ನಮ್ಮಲ್ಲಿ ಅತ್ಯಂತ ಗಾಸಿಪ್ಪಿಗೆ ಕ್ರಿಯೇಟ್ ಆಗೋದು ಏನು ಅಂದ್ರೆ, ಗಂಡು ಹೆಣ್ಣುಗಳ ವ್ಯವಹಾರ. ಫಾರ್ ಎಕ್ಸಾಂಪಲ್, ಆ ಫಿಲ್ಮ್ ಹೀರೋ ಹೀರೋಯಿನ್ ಎಲ್ಲೋ ಯಾವ್ದೋ ಕಾರ್ನರ್ ಒಳಗೆ ಇರ್ತಾರೆ. ಇಲ್ಲಿ ಅವರೇ ನಮ್ಮ ನೆರೆಮನೆಯವರು, ಸಂಬಂಧಿಕರು ಅನ್ನೋ ಮಟ್ಟಕ್ಕೆ ಅದನ್ನ ತಗೊಂಡು ಇನ್ನು ಗೊತ್ತಿದ್ದವರಂತೂ ಆದ್ರೆ ಮಾತು ಬೇರೆ. ಅಲ್ಲಿ ನಮ್ಮ ಕರ್ಮವನ್ನು ನಾವು ಸೃಷ್ಟಿಸುತ್ತೇವೆ. ಅರ್ಥ ಆಯ್ತಾ ಮಾಸ್ಟರ್ಸ್? ಅದ್ರೊಳಗೆ ನಾವು ಏನಾದ್ರೂ ಎಂಟ್ರ, ಆ ಕರ್ಮ ನಮಗೆ. ಒಂದು ಉದಾಹರಣೆ, ಬೇಡ ಬೇಡ, ಸರಿ. ಯಾವ್ದಾದ್ರು ನೀವೇ ಒಂದು ಉದಾಹರಣೆ ಕೊಡಿ. ಮತ್ತೆ ಎಂಟ್ರ್ ಆದ್ರೆ ಆ ಕರ್ಮ ಅವರಿಗೆ, ಯಾವ್ದು ಬೇಕಾದ್ರು. ಮಧ್ಯೆ ಮಾತಾಡಿದ್ರೆ ಆ ಕರ್ಮ ಅವರಿಗೆ. ಅದಕ್ಕೆ ನಾವು ಹುಷಾರಾಗಿ ಅವುಗಳನ್ನ ಟಚ್ ಮಾಡಬೇಕು. ಅನುರಂಜಣೀಯ ಕರ್ಮ ಅಂತ ಕರೀತಾರೆ. ಯಾವುದನ್ನ ನೋಡಿ ನಮ್ಮ ಮನಸ್ಸು ರಂಜನಗೊಳ್ಳುತ್ತದೆಯೋ, ಆಕರ್ಷಿತಗೊಳ್ಳುತ್ತದೆಯೋ ಅದಕ್ಕೆ ತಕ್ಕ ಫ್ರೀಕ್ವೆನ್ಸಿಯನ್ನ ಸೃಷ್ಟಿಸುತ್ತದೆ. ಈಗ ಅರ್ಜುನ ಸುಭದ್ರೆಯನ್ನ ಹೊಡ್ಕೊಂಡು ಹೋದ. ಕೃಷ್ಣ ಬಲರಾಮ ಇಬ್ಬರಿದ್ದಾರೆ. ಕೃಷ್ಣ ನೋಡೋ ದೃಷ್ಟಿನೇ ಬೇರೆ, ಬಲರಾಮ ನೋಡೋ ದೃಷ್ಟಿನೇ ಬೇರೆ. ಕೃಷ್ಣನಿಗೆ ಸುಭದ್ರೆಯ ಹೊಟ್ಟೆಯಿಂದ ಹುಟ್ಟುವ ಮಗ ಬೇಕಾಗಿದ್ದಾನೆ. ಅಲ್ಲಿ ಒಂದು ಘಟನೆಯನ್ನ ಸೃಷ್ಟಿಸೋದಕ್ಕೆ, ಅದಕ್ಕೆ ಅರ್ಜುನನಿಗೆ ಕೊಂಡು ಹೋಗುವಂತ ಸಪೋರ್ಟ್ ಮಾಡ್ತಾನೆ. ಬಲರಾಮ ಸುಭದ್ರೆಯನ್ನ ದುರ್ಯೋಧನಿಗೆ ಕೊಡಬೇಕು ಅಂತ. ಅವನ ಶಿಷ್ಯ, ಅವರವರ ಒಬ್ಬಳೇ ಸುಭದ್ರೆ, ಇಬ್ರು ಬ್ರದರ್ಸ್, ಇಬ್ಬರಿಗೂ ಬೇರೆ ಬೇರೆ ರೀತಿಯ ಅದಕ್ಕೆ ಅಟ್ಯಾಚ್ಮೆಂಟ್. ಹಾಗೆ ಪ್ರತಿಯೊಂದು ಘಟನೆಗೂ ನಮ್ಮದೇ ಆದ ಒಂದು ವಿಷನ್ ಇರುತ್ತದೆ. ಈಗಾದ್ರೂ ಆಗ್ಲಿ, ಅದು ಅವರ ಕರ್ಮ, ನಾವು ಎಂಟ್ರ. ಇನ್ನು ಅವರು ಏನಾದ್ರೂ ಸಹಾಯಕ್ಕೆ ಕರೆದ್ರೆ ಏನ್ ತಪ್ಪಿಲ್ಲ, ಎಂಟ್ರಾಗೋದ್ರಲ್ಲಿ. ಕರಿದೆ ನೀವೇನಾದ್ರೂ ಹೋದ್ರೆ ಆಯ್ತು, ನೀವು ಮತ್ತೆ ಆ ಕರ್ಮದ ಚಕ್ರದಲ್ಲಿ ಸಿಲುಕಿಕೊಳ್ಳುವುದು. ಈಗ ನಿಮ್ಗೆ ನಿಮ್ಮ ಒಬ್ಬ ಸಂಬಂಧಿಕರು ಅವ್ರದ್ದು ಏನೋ ಒಂದು ದುಡ್ಡು ಒಡವೆನೋ ಒಬ್ಬವನ್ನ ಪಡ್ಕೊಂಡು ಓಡಿ ಹೋಗ್ತಾ ಇದ್ದಾನೆ. ನಿಮಗೆ ಭಯಂಕರ ಕೋಪ, ಸರಿನಾ? ಹಾಗಾದ್ರೆ ನಮ್ಮ ಪ್ರಕಂಪನವು ನಮ್ಮ ಕರ್ಮವನ್ನು ಸೃಷ್ಟಿಸುತ್ತದೆ. ಆ ಕೋಪ ಬಂದಿದೆಯಾ, ಆ ಸಮಯದಲ್ಲಿ ಆನಂದದಿಂದ ಒಂದು ರಾಗ ಹಾಡ್ತಾ, ಡಾನ್ಸ್ ಮಾಡ್ತಾ ಆ ವ್ಯಕ್ತಿ ಮೇಲೆ ಕೋಪ ಪ್ರಕಟ ಮಾಡಿ.
ಆಗ್ಲಿಲ್ಲ. ಯಾಕೆ? ನಾವು ನಮ್ಮ ಪ್ರಕಂಪನದ ಉನ್ನತ ಸ್ಥಾಯಿಯಲ್ಲಿ ಇದ್ದೆವು. ಅವಳು ನಮ್ಮ ಸಂಬಂಧಿಗಳು. ಅಷ್ಟಕ್ಕೆ ಒಡವೆ ಹಾಕೊಂಡು ಬರ್ಬೇಕಾಗಿತ್ತು, ಅಗತ್ಯ ಇಲ್ಲದೆ ಅಷ್ಟಕ್ಕೆ ದುಡ್ಡು ತಗೊಂಡು ಬರ್ಬೇಕಾಗಿತ್ತು, ತೋರಿಕೆಗಾಗಿ ಬದುಕಬೇಕಾಗಿತ್ತ. ಅವಳ ಕರ್ಮ ಅವಳು ಅನುಭವಿಸಿದಾಳೆ, ನನ್ಗೂ ಅದಕ್ಕೂ ಸಂಬಂಧ ಇಲ್ಲ. ಕಳ್ಳರನ್ನ ಸ್ಥಿತಿವಂತರು ಅಥವಾ ಸ್ಥಿತಿವಂತರ ಅಷ್ಟು ಇಲ್ಲದೇ ಇದ್ರು ತಮ್ಮನ್ನ ತಾವು ಮಹಾ ಸ್ಥಿತಿವಂತರು ಅಂತ ಭಾವಿಸಿಕೊಂಡವರು, ಅಥವಾ ಆ ಗಂಟನ್ನ ರಕ್ಷಣೆ ಮಾಡಬೇಕು ಅಂತ ಭಯ ಪ್ರಕಂಪನದಲ್ಲಿ ಉಳ್ಳವರು ಕಳ್ಳರನ್ನು ಆಕರ್ಷಿಸುತ್ತಾರೆ. ಕಳ್ಳರು ಪುಕ್ಸಿಟಿ ಬರೋದಿಲ್ಲ, ಇವರು ಕಳ್ಳರನ್ನು ಆಕರ್ಷಿಸುತ್ತಾರೆ ಈ ಭಯದ ಪ್ರಕಂಪನದಿಂದ. ಒಂದೇ ಒಂದು ತಿಳ್ಕೊಳ್ಳಿ, ನಮ್ಮ ಪ್ರಕಂಪನದ ಮಟ್ಟದಂತೆ ನಾವು ಕರ್ಮವನ್ನು ಆಕರ್ಷಿಸುತ್ತೇವೆ. ನಮ್ಮ ಪ್ರಕಂಪನವನ್ನ ಉಚ್ಚ ಸ್ಥಾಯಿಯಲ್ಲಿ ಇಟ್ಕೊಂಡ್ಬಿಟ್ರೆ ಒಂದು ಕರ್ಮ ಇಲ್ಲ. ಈಗ ನಮ್ಮ ಸಂಬಂಧಿಕರಿಗೆ ಏನೋ ಅಂತ ಆಯ್ತು, ಫೋನ್ ಬಂತು, ಹಿಂಗಾಗಿದೆ, ಎಲ್ಲರೂ ಇಷ್ಟು ಗಂಟೆಗೆ ಸೇರು, ಹೀಗೆ ದೇಹ ಬಿಟ್ರು, ಏನೋ ಅಂತ. ಸರಿ ಆಯ್ತು, ದೇಹ ಬಿಟ್ರು, ಓಕೆ, ರೈಟ್, ಹೊರಡು, ಫಿನಿಶ್, ನೋ ಕರ್ಮ. ಅಯ್ಯೋ ಹಿಂಗಾಯ್ತು, ಇನ್ ಮಕ್ಕಳ ಕತೆ ಏನು, ಇನ್ ಇವ್ರ ಕತೆ ಏನು, ಇನ್ ಅವ್ರ ಕತೆ ಏನು, ಯು ಗಾಟ್ ಕರ್ಮ. ಕ್ಲಿಯರ್ ಆಯ್ತಾ ಮಾಸ್ಟರ್ಸ್? ಇದನ್ನ ನೀವು ಸ್ಪಷ್ಟವಾಗಿ ತಿಳ್ಕೊಂಡ್ಬಿಟ್ರೆ ಇವತ್ತಿನಿಂದ ಕರ್ಮದಿಂದ ಮುಕ್ತವಾಗಿ ಬದುಕುವುದು ಸಾಧ್ಯವಿದೆ. ಏನಾದ್ರೂ ನಮ್ಮ ಕಡೆಯಿಂದ ಪ್ರತಿಸ್ಪಂದನೆ ಅಲ್ಲಿ ಉಂಟ. ಓ ಇವನು ಹೀಗೆ ಮಾಡಿದ್ನಾ, ಇವನ್ ಬಿಡೋದಿಲ್ಲ, ಕರ್ಮದ ಗಂಟು ತಗಲ. ಇವತ್ತಿನಿಂದ ಇದನ್ನ ಎಷ್ಟು ಮುಕ್ತವಾಗಿಟ್ಕೊಂಡು ಯಾವುದಕ್ಕೂ ಟಚ್ ಇರುತ್ತೆ. ನಾವು ಅಟ್ಯಾಚ್ಮೆಂಟ್ ಇಲ್ಲದೆ ಬದುಕಬೇಕು ಅಂತ ಎಷ್ಟು ಸಲ ಹೇಳಿದ್ರು, ನಾವು ಪ್ರಾಯೋಗಿಕವಾಗಿ ಎಷ್ಟು ಡಿಟ್ಯಾಚ್ ಆಗಿದ್ದೀವಿ ಅನ್ನೋದ್ರ ಮೇಲೆ ಕರ್ಮದ ಗಂಟು ಅವಲಂಬಿಸಿದೆ. ಹೀಗಾಗಿ ಆ ಅಸೆನ್ಷನ್ ಹೊಂದಿದಾಗ, ಆರೋಹಣ ಸ್ಥಿತಿಯನ್ನ ಹೊಂದಿದಾಗ, ಆರೋಹಣ ಸ್ಥಿತಿಯನ್ನ ಹೊಂದಿದವರಿಗೆ ಕರ್ಮ ಇಲ್ಲ. ತರಿಸಿನೋ ಕರ್ಮ. ಈಗ ಎಲ್ಲರೂ ಒಂದು ಸ್ಥಿತಿಯಲ್ಲಿ ಆರೋಹಣ ಹೊಂದಿಬಿಟ್ರೆ ಭೂಮಿ ಮೇಲೆ ಯಾರಿಗೂ ಕರ್ಮ ಇಲ್ಲ, ಕರ್ಮದ ಗೇಮ್ ಅನ್ನೋದಿಲ್ಲ. ಅವಾಗೇನು, ಈ ಈ ನಮ್ಮನ್ನ ಇಷ್ಟು ಸಾವಿರಾರು ಜನ್ಮಗಳಿಂದ ಭೂಮಿಗೆ ಕಳಿಸಿ ಹಿಂದೆ ನಿಂತು ನಮ್ಮನ್ನ ಪ್ರೊಟೆಕ್ಟ್ ಮಾಡಿ, ಗೈಡ್ ಮಾಡಿ, ಸೇಫ್ ಮಾಡ್ತಾ ಇದಾರಲ್ಲ, ಒಂದು ಟೀಮ್ ಇದೆಯಲ್ಲ. ನಾವು ದೇವತೆಗಳ ಮೇಲೆ, ಆದ್ರೆ A B ಅಂತ ಇಟ್ಕೊಳ್ಳಿ. ಇಲ್ಲಿ ಬಂದು ಜನ್ಮದ ಕರ್ಮದ ಚಕ್ರದಲ್ಲಿ ಇದ್ದು ವಾಪಸ್ ಹೋಗಿ ಮತ್ತೆ ಬಂದು ಇದನ್ನ ಜವಾಬ್ದಾರಿಯನ್ನ ಹೊತ್ತವರು ಒಂದು ಟೀಮು. ಈ ಭೂಮಿ ಒಂದು ಉನ್ನತ ಹಂತದಲ್ಲಿ ಅಸೆನ್ಷನ್ ಆದ ಬಳಿಕ ಆ ಟೀಮ್ ಬರ್ತಾರ. ಯಾರು ಇಲ್ಲಿವರೆಗೆ ನಮ್ಮನ್ನ ಪ್ರೊಟೆಕ್ಟ್ ಮಾಡಿದ್ರಲ್ಲ ಅವರು. ಯಾಕೆಂದ್ರೆ ಅಸೆನ್ಷನ್ ಆದ್ಮೇಲೆ ಇಲ್ಲಿ ಭೂಮಿಯ ಮೇಲೆ ಮಾಯಾಜಾಲ ಅನ್ನೋದಿಲ್ಲ, ಮಾಯೆ ಅನ್ನೋದಿಲ್ಲ. ನಾವು ನಮ್ಮನ್ನ ಮರೆಯೋದಿಲ್ಲ. ನಾವು ಎಲ್ಲಿಂದ ಬಂದವರು ಅನ್ನೋದು ನೆನಪಿರುತ್ತೆ, ನಮ್ಮ ದೇವತಾ ಸ್ಥಿತಿ ನೆನಪಿರುತ್ತೆ. ಆ ರೀತಿ ನಾವಿಲ್ಲಿ ಸಹ ಸೃಷ್ಟಿಯನ್ನ ಉಂಟು ಮಾಡ್ತೀವಿ, ಆನಂದದಿಂದ ಇರ್ತೀವಿ. ಸಾಕೆನಿಸಿದಾಗ ಇದೇ ದೇಹ ಸಮೇತ ಮತ್ತೆ ವಾಪಸ್ ಹೋಗ್ತೀವಿ. ಆ ಸಮಯವನ್ನ ಸೃಷ್ಟಿಸಲು ಬಂದಂತವರು ನೀವು ಸಾವಿರಾರು ಜನ್ಮಗಳಿಂದ ಈ ಭೂಮಿಯ ಮೇಲೆ ಈ ಮಹಾಯಾತ್ರೆಯಲ್ಲಿ ಇದ್ದೀರಿ. ನೀವು ಮಹಾಯೋಧರು. ಅಲ್ಲಿ ಮೇಲೆ ಎರಡ್ ರೀತಿ ದೇವತೆಗಳು. ಒಬ್ರು, ಅಪ್ಪ ಯಾವುದೇ ಕಾರಣಕ್ಕೂ ನಾನು ಭೂಮಿಗೆ ಹೋಗೋದು ಸಾಧ್ಯ ಇಲ್ಲ, ನಾನ್ ಬೇಕಿದ್ರೆ ನಿನ್ನ ಪ್ರೊಟೆಕ್ಟ್ ಮಾಡ್ತೀನಿ, ಬೇಕಾದಷ್ಟು ಸಲ ಹೋಯ್ಬಾ, ನಿನ್ನ ಪ್ರೊಟೆಕ್ಟ್ ಮಾಡಿ, ಬಟ್ ಅಲ್ಲಿ ಹೋಗಿ ಸಿಕ್ಕಾಕೊಳ್ಳೋದಿಲ್ಲ.
ಯಾಕಂದ್ರೆ ಅಲ್ಲಿ ಹೋದ್ರೆ ನಮ್ಮ ದೈವತ್ವವನ್ನೆಲ್ಲ ಮರ್ಚಿಬಿಡ್ತಾರೆ. ನಾನು ಮನುಷ್ಯ ಅನ್ನೋ ಭ್ರಮೆಯನ್ನ ಹುಟ್ಟಿಸ್ತಾರೆ. ನಾನ್ ಬೇಡ, ನೀನು ಹೋಗು, ನೀನು ಎಷ್ಟು 1000 ಸಲ ಹೋದ್ರು ನಾನು ನಿನ್ನ ಪ್ರೊಟೆಕ್ಟ್ ಮಾಡ್ತೀನಿ. ಈಗ ಹೇಳಿ, ಯಾರು ಧೈರ್ಯವಂತರು? ಯಾರ ಆಯ್ಕೆ ಶ್ರೇಷ್ಠ? ಶ್ರೇಷ್ಠ ಕನಿಷ್ಠ ಅಂತ ನಾವು ಡೆಫಿನಿಷನ್ ಕೊಡದೆ ಈ ಗೇಮಲ್ಲಿ ಇಳಿದು ಬಂದಿದೀವಲ್ಲ, ಒಂದು ಸಲ ನೋಡೇ ಬಿಡೋಣ ಅಂತ ಬಂದಿದೀವಲ್ಲ, ಅದಕ್ಕೆ ಇದೆಲ್ಲ ಚಕ್ರ. ನಿಮ್ಮನ್ನ ನೋಡಿ ಅಲ್ಲಿ ನಗ್ತಿರ್ತಾರೆ, ನೋಡು ಹೆಂಗ್ ಅಳ್ತಿದ್ದಾನೆ, ಇಲ್ಲಿ ಪ್ರಾಮಿಸ್ ಮಾಡಿ ಹೋಗಿದ್ದ ಅದನ್ನ ಚಾಲೆಂಜ್ ದಾಟಿ ಬರ್ತೀನಿ ಅಂತ, ಈಗ ಹೆಂಗ್ ಅಳ್ತಿದ್ದಾನೆ ನೋಡು ಒಬ್ನೇ ಕೂತು. ಮೇಲೆ ಹೋದ್ಮೇಲೆ ಅದೇ ಘಟನೆ ನೆನಪು ಮಾಡಿ ಇಬ್ರು ನಗ್ತಾರೆ. ಅಯ್ಯೋ ನಾನು ಹಿಂಗ ಇಲ್ಲಿ ದುಃಖ ವ್ಯಕ್ತಪಡಿಸ್ತೀನೋ, ಅಬ್ಬಬ್ಬಬ್ಬ, ಇಬ್ರು ಸೇರಿ ನಗ್ತಾರೆ. ಈ ಈ ಜನ್ಮಚಕ್ರದ ಜಾಲ, ಈ ಗೇಮ್ ಅರ್ಥ ಆಗ್ತಾ ಇದೆಯಾ ಮಾಸ್ಟರ್ಸ್? ಹೀಗೆ ಬಂದವರು ನಾವು. ಈಗ ಹೇಳಿ, ಸಂಭ್ರಮ ಪಡ್ತೀರಾ, ನಿರಮ್ಮಳಾಗಿರ್ತೀರ? ನೀವೇ ಹೇಳಿ. ನ್ಯೂಟ್ರಲ್ ಇರುತ್ತೆ. ಈಗ ಪರಿಸ್ಥಿತಿ ಏನಂದ್ರೆ, ನಿರಮ್ಮಳಾಗಿ ಇರ್ತೀವಿ ಅಂದ್ರೆ ಈಗ ಸದ್ಯಕ್ಕೆ ಹೋಗಿ ಟೀ ಕುದಿಯೋಷ್ಟ್ರಲ್ಲಿ ಒಂದು ಕರ್ಮ ಅಂಟ್ಕೊಳ್ಳುತ್ತೆ, ಅಲ್ಲಿ ಗತಿ ಏನು ಅಂತ ಅವ್ರ ಲೆಕ್ಕ. ಸರಿ, ನೀವು ಯಾವ ರೀತಿಯ ಸ್ಪಂದನೆಯನ್ನು ಹೊಂದಿರುತ್ತೀರಿ ಅನ್ನೋದು ನೀವು ನೋಡ್ಕೋಬೇಕು. ಯಾವ ರೀತಿಯ ಸ್ಪಂದನೆಗೆ ಅದನ್ನ ತಗೊಂಡು ಹೋಗಿ ನಾವು ಆ ಸ್ಥಾಯಿಯಲ್ಲಿ ಉಳಿಬೇಕು ಅನ್ನೋದನ್ನ, ಉನ್ನತ ಸ್ಥಾಯಿಯಲ್ಲಿ ಉಳಿಬೇಕು ಅನ್ನೋದನ್ನ ನೀವೇ ನಿರ್ಧರಿಸಿಕೊಳ್ಳಿ. ಆಗ ಕರ್ಮ ಚಕ್ರದಿಂದ ನೀವು ಮುಕ್ತ. ಈ ಕ್ಷಣದಿಂದಲೇ ಕರ್ಮದಿಂದ ಮುಕ್ತ, ಈ ಕ್ಷಣದಿಂದಲೇ. ಯಾರೋ ಒಂದಷ್ಟು ದೊಡ್ಡ ಅಮೌಂಟ್ ಕೊಡ್ಬೇಕಾಗಿದೆ, ಏನೋ ಆಯ್ತು, ಊರು ಬಿಟ್ಟು ಹೋದ್ರು, ಹೋದ್ನಾ, ಸರಿ ನಮಸ್ಕಾರ, ನೋ ಕರ್ಮ. ಓ ಅವ್ನು ಎಲ್ಲಿ ಹೋದ, ಏನ್ ಕತೆ ನೋಡ್ಕೊಂಡು ಅವನು ಕರ್ಮ. ಯಾರಾದ್ರೂ ನಿಮ್ಗೆ ₹1 ಲಾಸ್ ಮಾಡಿದ್ರೆ ಅವ್ರು ನಿಮ್ಗೆ ಲಾಸ್ ಮಾಡ್ತಾ ಇರೋದಿಲ್ಲ ಮಾಸ್ಟರ್ಸ್, ನಿಮ್ಮ ಕರ್ಮವನ್ನ ತಗೊಳ್ತಾ ಇರ್ತಾರೆ. ದೇ ಆರ್ ಹೆಲ್ಪಿಂಗ್ ಯು ಟು ಫ್ರೀ ಯು. ನೆನ್ಪಿಟ್ಕೊಳ್ಳಿ. ಓಕೆ, ಕ್ಲಿಯರ್ ಆಯ್ತಾ ಮಾಸ್ಟರ್ಸ್? ಯಾಕಂದ್ರೆ ಇದು ಮಹತ್ವದ ಟಾಪಿಕ್. ಕರ್ಮದಿಂದ ಮುಕ್ತ ಆಗಿಬಿಟ್ರೇನೆ ಈ ಕಂಪ್ಲೀಟ್ ಅಸೆನ್ಷನ್ ಅನ್ನೋದು ನಮ್ಗೆ ಅರ್ಥ ಆಗುತ್ತೆ. ಯಾಕಂದ್ರೆ ನಾವೇ ಅಸೆನ್ಷನ್ ಹೊಂದವರು, ಬೇರೆ ಯಾರು ಅಲ್ಲ. ನಾವೇ ಆ ಸ್ಥಾಯಿಯಲ್ಲಿ ಉಳಿಯೋರು, ಬೇರೆ ಯಾರು ಅಲ್ಲ. ಇದನ್ನ ಅರ್ಥ ಮಾಡ್ಕೊಳ್ಳಿ. ಆವಾಗ ಈ ಕ್ಷಣದಿಂದ ನೀವು ಕರ್ಮದಿಂದ ಮುಕ್ತ. ಓಕೆ, ಯೋಚನೆ ಮಾಡ್ಕೊಂಡು ಬನ್ನಿ. ಏನಾದ್ರೂ ಪ್ರಶ್ನೆ ಇದ್ರೆ ನಾಳೆ ಕೇಳಿ. ಅನುಭವಗಳನ್ನ ಹಂಚ್ಕೊಳ್ಬೇಕು ಅನ್ನೋರು ವಾಯ್ಸ್ ರೆಕಾರ್ಡ್ ಮಾಡಿ ಕಳಿಸಿದ್ರೆ ಗ್ರೂಪಲ್ಲಿ ಹಾಕಿ ಬಿಡ್ತೀವಿ, ಇಲ್ಲ ಹ್ಯಾಂಡ್ ರೈಸ್ ಮಾಡಿ ಹೇಳಿದ್ರೆ ಇಲ್ಲೇ. ಬಟ್ ವಾಯ್ಸ್ ರೆಕಾರ್ಡ್ ಆದ್ರೆ ಎಲ್ಲರಿಗೂ, ಯಾರು ಅದಕ್ಕೆ ಆ ಸ್ಥಾಯಿಗೆ ಬರ್ತಾರೋ ಅವರೆಲ್ಲರಿಗೂ ಅದು ಎಲ್ಲ ಈಗಲೇ ಶೇರ್ ಮಾಡ್ತೀನಿ ಅಂದ್ರೆ ಅದು ನಿಮ್ಗೆ ಈಗಲೂ, ಮತ್ತೆ ಯಾರು ಅದಕ್ಕೆ ಕನ್ಸರ್ನ್ ಇಲ್ಲ ಅವ್ರಿಗೆ ರೀಚ್. ಎಲ್ಲರೂ ನಿಮ್ಮ ನಿಮ್ಮ ಯಾತ್ರೆ. ಯಾಕಂದ್ರೆ ಈಗ ಪಾಯಿಂಟ್ ಅಸೆನ್ಷನ್ ಇದೆ. ನಾನು ಎಲ್ಲಿದ್ದೆ, ಎಲ್ಲಿ ಬಂದಿದ್ದೀನಿ ಅನ್ನೋದನ್ನ ನಾವು ಗುರುತು ಹಿಡಿದೇ ಇದ್ರೆ ನಾವು ಅಸೆನ್ಷನ್ ಯಾವ ರೀತಿ ಹೊಂದಬೇಕು. ಇದೇ ಘಟನೆ ಧ್ಯಾನಕ್ಕೆ ಬರೋಕ್ಕಿಂತ ಮುಂಚೆ ನಾನು ಯಾವ ರೀತಿ ರಿಯಾಕ್ಟ್ ಆಗ್ತಿದ್ದೆ, ಈಗ ಯಾವ ರೀತಿ ರಿಯಾಕ್ಟ್ ಆಗ್ತೀನಿ,
ಅನ್ನೋದರ ವ್ಯತ್ಯಾಸ ನಮ್ಗೆ ಅರ್ಥ ಆಗ್ತಾ ಇದ್ರೆ ನಾವು ಹೇಗೆ ಅಸೆನ್ಷನ್ ಹೊಂದಬೇಕು? ಇದೊಂದು ಪ್ರಾಯೋಗಿಕ ಪ್ರಕ್ರಿಯೆ ಮಾಸ್ಟರ್ಸ್, ಅಸೆನ್ಷನ್. ಇದನ್ನ ತಗೊಂಡು ಹೋದ್ರೆ ನಿಮ್ಗೆ ಇನ್ನು ಮುಂದಿನ ಸ್ಥಾಯಿಯಲ್ಲಿ ಆ ಪ್ರಕಂಪನವನ್ನ ಕ್ಯಾಚ್ ಮಾಡ್ಕೊಳ್ಬೇಕು. ಯಾಕಂದ್ರೆ ಬಹಳ ಉನ್ನತ ಸ್ಥಿತಿಯಲ್ಲಿ ಬಂದಿದೆ. ನಿಮ್ಮ ಪ್ರಕಂಪನದ ಸ್ಥಾಯಿ ಕರ್ಮದಿಂದ ಅತೀತ ಆಗುವ ಮಟ್ಟಕ್ಕೆ ಬರ್ತಾ ಇದೆ. ಅದಕ್ಕೆ ನಾವು ಕೂಡ ಸ್ವಲ್ಪ ಹೆಜ್ಜೆ ಇಟ್ಟು ಮೇಲೆ. ಬಹಳ ಸಿಂಪಲ್ ಇದೆ. ಒಂದೇ ನಾವು ಕಲಿಬೇಕು, ಡಿಟ್ಯಾಚ್ಮೆಂಟ್. ಓಕೆ, ನೋಡಿ ಯಾರು ಶೇರ್ ಮಾಡ್ತೀರಿ? ನಿಮ್ಮ ಸ್ಥಾಯಿ ಏನು? ಧ್ಯಾನಕ್ಕೆ ಬರೋಕ್ಕಿಂತ ಮುಂಚೆ ಏನಿದ್ರಿ, ಈಗ ಏನಾಗಿದ್ದೀರಿ? ಕಂಪ್ಲೀಟ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್ ಮಾಸ್ಟರ್ಸ್.